ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್. ಇವತ್ತು ನಾನು ನನ್ನ ಮಗಳಿಗೆ ಸ್ವಲ್ಪ ಬಟ್ಟೆಗಳೆಲ್ಲ ತಗೊಂಡ್ ಬಂದಿದ್ದೆ, ನನ್ನ ಮಗಳು ಮತ್ತೆ ನನ್ನ ಅಕ್ಕ ಮಗಳಿಗೆ. ಸೊ ಆ ಬಟ್ಟೆಗಳನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಮತ್ತೆ ಅದು ಶಾಪ್ ಅಡ್ರೆಸ್ ಬಂದು ನಾನು ನಿಮ್ಗೆ ಹೇಳ್ತೀನಿ, ಯಾರಿಗಾದ್ರೂ ಬೇಕು ಅಂದ್ರೆ. ಅಲ್ಲಿ ಬ್ರಾಂಡೆಡ್ ಐಟಮ್ಸ್ ಎಲ್ಲ ಆಫ್ ರೇಟ್ ಅಲ್ಲಿ ಸಿಗುತ್ತೆ. ಸೊ ಹಾಪ್ ಸ್ಕಾಚ್ ಅಲ್ಲಿ ಇರುವಂತದ್ದು, ಫಸ್ಟ್ ಕ್ರೈ ಅಲ್ಲಿ ಇರುವಂತ ಬಟ್ಟೆಗಳೆಲ್ಲ ಕಡಿಮೆ ರೇಟಿಗೆ ಸಿಗುತ್ತೆ. ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಸೊ ನಾನು ಈಗ ಆನ್ಲೈನ್ ಅಲ್ಲೆಲ್ಲ ಡಬಲ್ ರೇಟ್ ಕೊಟ್ಟು ತರಿಸ್ಕೊಂತಾ ಇದ್ದೆ. ಅವಳು ನನ್ಗೆ ಹೇಳಿದ್ಲು, ಯಾಕೆ ಒಂದ್ಸಲ ವಿಸಿಟ್ ಮಾಡಿ ಟ್ರೈ ಮಾಡಬಾರ್ದು ಅಂತ. ಸೊ ಹಾಗಾಗಿ ನಾನು ವಿಸಿಟ್ ಮಾಡಿದೆ. ಚೆನ್ನಾಗ್ ಅನ್ನಿಸ್ತು. ಬಟ್ಟೆಗಳು ಸೇಮ್ ಕ್ವಾಲಿಟಿ, ಡ್ಯಾಮೇಜ್ ಆತರ ಏನಿಲ್ಲ. ನನಗೆ ಗೊತ್ತಿಲ್ಲ, ಮೇ ಬಿ ಸೆಕೆಂಡ್ ಕ್ವಾಲಿಟಿ ಆತರ ಏನಾದ್ರು ಇರ್ಬೋದು. ಬಟ್ ನನ್ಗೆ ಪರ್ಸ್ನಲಿ ವರ್ತ್ ಅನ್ನಿಸ್ತು. ಯಾಕಂದ್ರೆ ನಾವ್ ಅಲ್ಲಿ 1000 rupees ಕೊಟ್ಟು ತಗೊಂಡು ಅದನ್ನ 2 months ಹಾಕೋದಕ್ಕಿಂತ ಒಂದ್ 500 ಕೊಟ್ಟು ಹಾಕಿದ್ರೆ ನಮಗೂ 500 ಸೇವ್ ಆದಂಗ ಆಗುತ್ತೆ. ಅದ್ರಲ್ಲಿ ಇನ್ನೊಂದು ಪ್ರಾಡಕ್ಟ್ ಏನಾದ್ರು ತಗೋಬಹುದು. ಸೊ ಹಾಗಾಗಿ ನಾನು ಪ್ರಿಫರ್ ಮಾಡ್ತೀನಿ. ಆ ಡ್ರೆಸ್ ಮತ್ತೆ ಶಾಪ್ದೆಲ್ಲ ನಾನು ಏನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಸೊ ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಹೇಳಿ, ನಾನು ಡೆಫಿನೆಟ್ ಆಗಿ ವಿಡಿಯೋ ಮಾಡ್ಕೊಂಡು ಶಾಪ್ ಅಡ್ರೆಸ್ ಎಲ್ಲ ನಿಮ್ಗೆ ಪ್ರೊವೈಡ್ ಮಾಡ್ತೀನಿ. ಸೊ ಸಾರಿ, ಫಸ್ಟಿಗೆ ನಾನ್ ನನ್ನ ಮಗ್ಳಿಗೆ ತಗೊಂಡಿದ್ದಂಥದ್ದು ಇದೊಂದು ಪಲಾಜೋ ಪ್ಯಾಂಟ್, ಮತ್ತೆ ಅದಕ್ಕೆ ಟಾಪ್. ಇದು ಆಲ್ಮೋಸ್ಟ್ ನನಗೆ 350 rupeesಗೇನೋ ಬಿತ್ತು. ನಾನು ಇದನ್ನ ಇದು ಬ್ರ್ಯಾಂಡ್ ಹಾಪ್ಸ್ಕಾಚ್ ದೇನೆ. ಸೊ ಇದು ನಾನು ಹಾಪ್ಸ್ಕಾಚ್ ಅಲ್ಲಿ ನೋಡಿದಾಗ 900 rupees ಸಮಥಿಂಗ್ ಇತ್ತು ಇದು. ಸೊ ಹಾಗಾಗಿ ಅದೊಂದು ತಗೊಂಡೆ. ರ್ಯಾಂಡಮ್ ಆಗಿ ತಗೊಂಡಿದ್ದು, ನಾನು ಏನ್ ಶಾಪಿಂಗ್ ಮಾಡ್ಲೇಬೇಕು ಅಂತ ಹೋಗ್ಲಿಲ್ಲ. ಇದೊಂದು ಸ್ಕರ್ಟ್ ಅಂಡ್ ಟಾಪ್, ಇದು 400 rupees ಆಯ್ತು ಸೆಟ್. ಟ್ಯಾಗ್ ಪ್ರೈಸ್ ಎಲ್ಲ ಕೆಲವೊಂದು ಟ್ಯಾಗ್ ಪ್ರೈಸ್ ಎಲ್ಲ ರಿಮೂವ್ ಆಗಿದೆ, ಕೆಲವೊಂದು ಹಾಗೆ ಇದೆ. ಸೊ ಇದನ್ನು ಅಷ್ಟೇನೆ ನಾನು 2 to 3 years ತಗೊಂಡಿದ್ದೀನಿ. ಈಗ ಆಲ್ಮೋಸ್ಟ್ ಅವಳಿಗೆ 1 year 8 months ನಡೀತಾ ಇದೆ. ಸೊ ಸ್ವಲ್ಪ ದೊಡ್ಡ ಸೈಜ್ ಇರ್ಲಿ ಅಂತ ತಗೊಂಡೆ, ಯೂಸ್ ಮಾಡ್ಬೋದು ತುಂಬಾ ದಿನ ಅಂತ. ನೆಕ್ಸ್ಟ್ ಇದೊಂದು ಫ್ರಾಕ್ ತಗೊಂಡೆ. ಇದು ಕಾಟನ್ ಫ್ರಾಕ್, ಇದು ಅಷ್ಟೇನೆ ಚೆನ್ನಾಗಿದೆ. ಇದು ಹಾಪ್ಸ್ಕಾಚ್ ಅವ್ರದೇನೆ. ಇದಕ್ಕೆ ನಾನು 300 rupees ಏನೋ ಪೇ ಮಾಡಿದೆ. ಫುಲ್ ಕಾಟನ್ ಮೆಟೀರಿಯಲ್, ಇದು ತುಂಬಾ ಚೆನ್ನಾಗಿದೆ. ಇದು ಫ್ರಾಕ್ ಕಲರ್ ಕೂಡ ಅಷ್ಟೇನೆ, ಮತ್ತೆ ಮೆಟೀರಿಯಲ್ ಅಷ್ಟೇನೆ ಫುಲ್ ಕಾಟನ್. ಶೆಕೆ ಆಗೋದಿಲ್ಲ, ಆ ತರ ಆಗೋದಿಲ್ಲ ಅದ್ರಲ್ಲಿ. ಸೊ ನೆಕ್ಸ್ಟ್ ಇದು ಒಂದು ಟಿ ಶರ್ಟ್ ತಗೊಂಡೆ. ಇದು ಬ್ರ್ಯಾಂಡ್ ಬಂದ್ ಗೇಮ್ಸ್ ಬಿಗಿನ್ಸ್ ಅಂತ ಏನೋ ಇದೆ. ಗೇಮ್ಸ್ ಬಿಗಿನ್ಸ್ ಅಂತ ಇದೆ. ಇದು ಅಷ್ಟೇನೆ 150 rupees, ಚೆನ್ನಾಗಿದೆ. ಇದ್ರದ್ದು MRP ಬಂದು 300 ಇತ್ತು. ಸೊ ಆಫ್ ರೇಟ್ 50% ಡಿಸ್ಕೌಂಟ್ ಇರೋದ್ರಿಂದ ಇದು 150 rupeesಗೆ ಸಿಕ್ತು. ಮತ್ತೆ ಅದಕ್ಕೆ ಅಂತಾನೆ ಒಂದು ಜೀನ್ಸ್ ಕೂಡ ತಗೊಂಡೆ ಅವಳಿಗೆ. ಆಲ್ರೆಡಿ ಒಂದಿದೆ, ಅದು ಚಿಕ್ಕದಾಗ್ತಾ ಇದೆ. ಸೊ ಹಾಗಾಗಿ ಇನ್ನೊಂದು ತಗೊಂಡೆ. ಇಲ್ಲಿ ಸ್ಮಾಲ್ ಆಪಲ್ ಕೊಟ್ಟು ಅದ್ರ ಮೇಲೆ ಎಂಬ್ರಾಯ್ಡ್ರಿ ಮಾಡಿದ್ದಾರೆ. ಸೊ ಇದನ್ನು ಅಷ್ಟೇನೆ ಅವಳಿಗೆ ಇನ್ನ ಒಂದು 1 year ವರೆಗೂ ಹಾಕ್ಬೋದು, ಆ ಸೈಜ್ ಇದೆ ಇದು. ಸೊ ನೆಕ್ಸ್ಟ್ ನಾನ್ ಸ್ವಲ್ಪ ನನ್ನ ಅಕ್ಕ ಮಗಳಿಗೆ ತಗೊಂಡಿದ್ದಂಥದ್ದು. ಇದು ಅಲ್ಲಿ ತಗೊಂಡಿದ್ದಲ್ಲ, ಇದು ಬೇರೆ ಶಾಪ್ ಅಲ್ಲಿ ತಗೊಂಡಿದ್ದದ್ದು. ಎಲ್ಲೋ ಹೋಗುವಾಗ ಹಾಗೆ ನೋಡಿ ಇಷ್ಟ ಆಯ್ತು ಅಂತ ತಗೊಂಡಿದ್ದು. ಅವಳು ಇವಾಗ ಅವಳಿಗೆ 3 to 4 years. ಸೊ ಆ ಸೈಜ್ ತಗೊಂಡಿದ್ದೀನಿ. ಇದು ಪೇರ್ ಇದೆ, ಇದಕ್ಕೆ ಪ್ಯಾಂಟ್ ಕೂಡ ಇದೆ, ಲೆಗಿನ್. ಸೊ ಇದು ಬಂದ್ಬಿಟ್ಟು 700 rupees ಆಯ್ತು. ಸೊ ಮೇಲೆ ಈ ತರ ಕ್ಯಾಟ್ ಡಿಸೈನ್ ಏನೋ ಕೊಟ್ಟಿದ್ದಾರೆ. ಸೊ ಇದು ಪೀಚ್ ಕಲರ್ ಅಲ್ಲಿ ಇದೆ. ಸೊ ಅದು ಚೆನ್ನಾಗಿದೆ. ಮತ್ತೆ ಇದು ಬಂದು ಹಾಪ್ಸ್ಕಾಚ್ ಅವ್ರದೇನೆ, ನಾನು ಆ ಶಾಪ್ ಅಲ್ಲಿ ತಗೊಂಡಿದ್ದು. ಇದು 3 to 4 years ಸೈಜ್. ಇದು 400 rupees ಆಯ್ತು. ಇದು MRP ಬಂದು 900 ಏನೋ ಇತ್ತು. ಸೊ 400ಗೆ ಸಿಕ್ತು. ನೋಡಿ, ಇದು ನೆಕ್ ಈ ತರ ಇದೆ, ಕಾಲರ್ ನೆಕ್. ಮತ್ತೆ ಸ್ವಲ್ಪ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರೆ ನೆಕ್ ಪೋರ್ಷನ್ ಅಲ್ಲಿ. ಮತ್ತೆ ಜೀನ್ಸ್ ಸ್ಕರ್ಟ್, ಇಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ, ಕಲರ್ ಬಟನ್ಸ್. ಸೊ ಇದು ಚೆನ್ನಾಗಿದೆ, ಪ್ರೆಟಿ ಆಗಿದೆ. ನೆಕ್ಸ್ಟ್ ನನ್ನ ಅಕ್ಕ ಮಗಳಿಗೆನೆ ಇನ್ನೊಂದು ಟಾಪ್ ತಗೊಂಡೆ. ಇದು ಬಂದು ಫ್ರೆಂಡ್ಸ್ ಬ್ರ್ಯಾಂಡ್. ಇದು ಟ್ರೆಂಡ್ಸ್ ಅಲ್ಲಿ ಆಲ್ಮೋಸ್ಟ್ 400 ಏನೋ ಇದೆ ಅನ್ಕೋತೀನಿ, ನಾನು ನೋಡಿದ್ದೆ ಒಂದ್ಸಲ. ಸೊ ಇಲ್ಲಿ ನನ್ಗೆ ಅದು 200 rupeesಗೆ ಸಿಕ್ತು. ಸೊ ಹಾಗಾಗಿ ಇದು ಒಂದು ಟಾಪ್ ತಗೊಂಡಿದ್ದೀನಿ. ಇದು ಯಾವ್ದಾದ್ರು ಜೀನ್ಸ್ ಜೊತೆ, ಇಲ್ಲ ಸ್ಕರ್ಟ್ಸ್ ಜೊತೆ, ಇಲ್ಲಾಂದ್ರೆ ಯಾವ್ದಾದ್ರು ಟ್ರೌಸರ್, ಪ್ಯಾಂಟ್ಸ್, ಲೆಗ್ಗಿನ್ಸ್ ಆತರ ಯಾವ್ದ್ರ ಜೊತೆ ಏನಾದ್ರು ಮ್ಯಾಚ್ ಮಾಡ್ಬೋದು. ಸೊ ಇಷ್ಟು ನಾನ್ ತಗೊಂಡಿದ್ದಂತ ಬೇಬಿ ಪ್ರಾಡಕ್ಟ್ ಬಟ್ಟೆಗಳು. ನಿಮ್ಗೆ ಏನಾದ್ರು ಆ ಶಾಪ್ದು ಅಡ್ರೆಸ್ ಬೇಕು, ಅಥವಾ ನೀವೇನಾದ್ರು ಶಾಪಿಂಗ್ ಮಾಡಕ್ಕೆ ಅಲ್ಲಿ ಇಷ್ಟ ಇದ್ರೆ ನಾನು ಆ ಶಾಪ್ದು ವಿಡಿಯೋ ಅಂಡ್ ಲಿಂಕ್ ಕೂಡ ಹಾಕ್ತೀನಿ. ನನ್ನ ಪರ್ಸನಲ್ ಒಪಿನಿಯನ್ ಏನು ಆ ಶಾಪ್ ಅಲ್ಲಿ ಅಂದ್ರೆ, ಅವರು ನೀಟಾಗಿ ಏನನ್ನು ಅರೇಂಜ್ ಮಾಡಿಲ್ಲ. ಯಾಕಂದ್ರೆ ಅವರಿಗೆ ಮ್ಯಾನ್ ಪವರ್ ಕಡಿಮೆ ಇದೆ. ಕೆಲ್ಸಕ್ಕೆ ಒಂದಿನ ಬರ್ತಾರಂತೆ, ನೆಕ್ಸ್ಟ್ ಡೇ ಬರಲ್ವಂತೆ. ಆತರ ಇಶ್ಯೂಸ್ ಎಲ್ಲ ಆಗ್ತಾ ಇದೆ ಅವರಿಗೆ. ಸೊ ಅದಕ್ಕೋಸ್ಕರ ಅವರು ತುಂಬಾ ಜನ ಅಲ್ಲಿ ಮೆನ್ಸ್, ವಿಮೆನ್ಸ್, ಕಿಡ್ಸ್ ಎಲ್ಲಾರ್ಗು ಇದೆ. ದೊಡ್ಡವರಿಂದ ಹಿಡಿದು ದೊಡ್ಡವರವರ್ಗು ಇದೆ ಅಲ್ಲಿ ಎಲ್ಲಾ ಪ್ರಾಡಕ್ಟ್ಸ್. ನಾನು ಸುಮಾರು ಶಾಪಿಂಗ್ ಮಾಡಿದೀನಿ ಅಲ್ಲಿ ಬ್ರಾಂಡೆಡ್ ಐಟಮ್ಸ್ನೇ.
ಸೊ ನಾನ್ ಹೇಳೋದೇನಂದ್ರೆ ನಿಮ್ಗೆ ಯಾವ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅದನ್ನ ನೀವೇ ಪಿಕ್ ಮಾಡ್ಬೇಕು. ಅಲ್ಲಿ ತೋರ್ಸೋದಕ್ಕೆ ಯಾರು ಇರೋದಿಲ್ಲ. ಮತ್ತೆ ಹಂಗಂಗೆ ಡಂಪ್ ಮಾಡಿರ್ತಾರೆ, ಕೆಲವೊಂದು ರ್ಯಾಕ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಅವ್ರೆಲ್ಲಾನು ಅರೇಂಜ್ ಮಾಡ್ತಾ ಇದಾರೆ ಆಕ್ಚುಲ್ ಆಗಿ ಪ್ಲಾನ್ ಮಾಡಿ. ಸದ್ಯದಕ್ಕೆ ಇವಾಗ ಓಪನ್ ಆಗಿರೋದ್ರಿಂದ ಮ್ಯಾನ್ ಪವರ್ ಸಿಕ್ಕಿಲ್ಲ ಅನ್ನೋ ರೀಸನ್ಗೋಸ್ಕರ ಅವರು ಎಲ್ಲಾನು ಒಬ್ರೇ ಇರೋದು, ಒಬ್ರೇ ಎಲ್ಲಾನು ಮೇಂಟೈನ್ ಮಾಡಕ್ ಆಗೋದಿಲ್ಲ. ಸೊ ಹಾಗಾಗಿ ಸೊ ಅದೊಂದು ಇಶ್ಯೂ ಬಿಟ್ರೆ ಇನ್ನೆಲ್ಲಾನು ಅಷ್ಟೇನೆ. ನಿಮ್ಗೆ 50% ಡಿಸ್ಕೌಂಟ್ ಅಲ್ಲಿ ಕೊಟ್ಟು ಸ್ವಲ್ಪ ಅವ್ರ ಹತ್ರ ಮಾತಾಡಿದ್ರು ಇನ್ನೂ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಕೊಡ್ತಾರೆ ಪ್ರಾಡಕ್ಟ್ಸ್ ನ. ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ತಗೊಂಡ್ರು, ನಾನ್ ಕೂಡ ತಗೊಂಡೆ, ನನ್ನ ಮಗಳು ಕೂಡ ತಗೊಂಡಿದ್ದೀನಿ. ಸೊ ಅವ್ರಿಗೆ ಏನಂದ್ರೆ ಒಂದಿನ ಇದ್ದಿದ್ ವೆರೈಟೀಸ್ ನೆಕ್ಸ್ಟ್ ಡೇ ಹೋದ್ರೆ ಇರೋದಿಲ್ಲ. ಅವ್ರು ಹಂಗೆ ಹೊಸದ ಹಾಕ್ತಾ ಇರ್ತಾರೆ. ಸೊ ನಾನು ಆಲ್ಮೋಸ್ಟ್ 3-4 ಡೇಸ್ ಕಂಟಿನ್ಯೂಸ್ ಹೋಗಿದ್ದೀನಿ, ನೋಡೋಣ ಅಂತಾನೆ ಹೋಗಿದ್ದೀನಿ. 3-4 ಡೇಸ್ ನಾನು ನೋಡಿದಂತ ಕಲೆಕ್ಷನ್ಸ್ ಇರ್ಲೇ ಇರಲಿಲ್ಲ, ಮಿನಿಮಲ್ ಆಗಿತ್ತು, ಸ್ವಲ್ಪನೇ ಅಷ್ಟೇನೆ ಇದ್ದಿದ್ದು. ಇವತ್ ನೋಡಿದ್ ನೆಕ್ಸ್ಟ್ ಡೇ ಇರೋ ತರ. ಸೊ ಅವ್ರ ಕಡೆ ಎಕ್ಸ್ಚೇಂಜ್ ಕೂಡ ಇಲ್ಲ, ಯಾಕಂದ್ರೆ ಇವತ್ ತಗೊಂಡೋಗಿದ್ ಪ್ರಾಡಕ್ಟ್ ನಾಳೆ ಅವ್ರ ಎಕ್ಸ್ಚೇಂಜಿಗೆ ಬಂದ್ರೆ ಇನ್ನೊಂದು ಹೊಸ ಪ್ರಾಡಕ್ಟ್ ಇರುತ್ತೆ, ಅದು ಇಷ್ಟ ಆಗಿ ಮತ್ತೆ ಎಕ್ಸ್ಚೇಂಜ್ ಮಾಡ್ತಾರೆ. ಸೊ ಆ ತರನು ಜನ ಮಾಡ್ತಾ ಇದಾರೆ ಅನ್ನೋ ರೀಸನ್ಗೆ ಅವರು ಎಕ್ಸ್ಚೇಂಜ್ ನ ಸ್ಟಾಪ್ ಮಾಡಿದ್ದಾರೆ. ಎಕ್ಸ್ಚೇಂಜ್ ಇಲ್ಲ, ರಿಟರ್ನ್ ಇಲ್ಲ. ನಿಮ್ಗೆ ಯಾವ್ದೇ ಪ್ರಾಡಕ್ಟ್ ಇಷ್ಟ ಆದ್ರೆ ಅಲ್ಲೇ ನೋಡಿ, ಟ್ರಯಲ್ ಕೂಡ ಇದೆ ಅವ್ರ ಹತ್ರ, ನೀವು ಟ್ರಯಲ್ ಕೂಡ ಮಾಡಿ ತಗೊಂಡ್ ಬರ್ಬೋದು ಪ್ರಾಡಕ್ಟ್ ನ. ಸೊ ನಾನ್ ಪರ್ಸನಲಿ ಚೆನ್ನಾಗಿದೆ ಅಂತ ಹೇಳ್ತೀನಿ. ನಾನು ತುಂಬಾ ಪ್ರಾಡಕ್ಟ್ಸ್ ತಗೊಂಡಿದ್ದೀನಿ, ಯೂಸ್ ಕೂಡ ಮಾಡಿದೀನಿ. ಸೊ ಎಲ್ಲಾ ಪ್ರಾಡಕ್ಟ್ ಚೆನ್ನಾಗಿದೆ. ಬೇಬಿ ಪ್ರಾಡಕ್ಟ್ಸ್ ಅಷ್ಟೇ, ಇದು ಫಸ್ಟ್ ಟೈಮ್ ನಾನು ತಗೊಂಡಿರೋದು ಅವ್ರ ಹತ್ರ. ಸೊ ಬೇಬಿ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿದೆ ನಿಮ್ಗೆ, ಅಂದ್ರೆ ಬೇಬಿ ಕ್ಲಾತ್ಸ್, ನನ್ನ ಕ್ಲಾತ್ಸ್ ಎಲ್ಲ. ಸೊ ನಿಮ್ಗೆ ಬೇಕಂದ್ರೆ ನಾನು ಅದನ್ನ ಲಿಂಕ್ ಅಂಡ್ ಅವ್ರದ್ದು ಲೊಕೇಶನ್ ಮ್ಯಾಪ್ ಎಲ್ಲಾನು ಡಿಸ್ಕ್ರಿಪ್ಷನ್ ನಲ್ಲಿ ಹಾಕ್ತೀನಿ. ಅವ್ರದ್ದು ಸ್ಟೋರ್ ನೇಮ್ ಅಂದ್ರೆ ಬಟ್ಟೆ ಅಂಗಡಿದು ಶಾಪ್ದು ನೇಮ್ ಕೂಡ ನಿಮ್ಗೆ ಹೇಳ್ತೀನಿ. ಬೇಕು ಅಂದ್ರೆ ಕಮೆಂಟ್ ಮಾಡಿ. ನಾನೇನು ಅವ್ರ ಹತ್ರ ಎಲ್ಲ ಪಾರ್ಟ್ನರ್ಶಿಪ್ ಆ ತರ ಸ್ಪಾನ್ಸರ್ ಆ ತರದ್ದೆಲ್ಲ ಏನು ಇಲ್ಲ, ಸುಮ್ನೆ ಹೋಗಿ ವಿಸಿಟ್ ಮಾಡಿದೆ. ಅವ್ರು ಸ್ಟಾರ್ಟ್ಅಪ್ ಬಿಸ್ನೆಸ್, ಸೊ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು ಅನ್ನೋ ಇಂಟೆನ್ಷನ್ ಅಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಮತ್ತೆ ಅವ್ರ ಶಾಪ್ ಇರೋದು ಬಂದು ಯಾವುದೇ ತರ ಶಾಪಿಂಗ್ ಸ್ಟ್ರೀಟ್ ಅಲ್ಲ, ಹಿಂಗೆ ಔಟ್ ಸೈಡ್ ಅಲ್ಲೇ ಸುಮ್ನೆ ಒಂದು ಶಾಪ್ ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಹೇಳಿದ್ದು, ನನ್ನ ಲೊಕೇಶನ್ ಬೇಕು ಅಂದ್ರೆ ಹೇಳಿ, ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ಎಲ್ಲರೂ ವಿಸಿಟ್ ಮಾಡಿ, ಸ್ಟಾರ್ಟ್ಅಪ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆಮೇಲೆ ಅವ್ರು ನನ್ಗೆ ಹೇಳಿದ್ದಾರೆ, ಏನೋ ಸ್ಪಾನ್ಸರ್ ಮಾಡಿದ್ದಾರೆ ಆ ತರ ಏನು ಅನ್ಕೋಬೇಡಿ. ನನ್ನ ಪರ್ಸನಲ್ ಒಪಿನಿಯನ್ ನನ್ಗೆ ಇಷ್ಟ ಆಯ್ತು, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇನೆ. ಸೊ ಇಷ್ಟ ಆದ್ರೆ ಪ್ಲೀಸ್ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಸೊ ಇಷ್ಟು ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತಾನು ಕೂಡ ಹೇಳಿ. ನನ್ನ ವಿಡಿಯೋಸ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರೋ ಬೆಲ್ ಐಕಾನ್ ನ ಮಾತ್ರ ಟ್ಯಾಪ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಾನು ಯಾವುದೇ ಹೊಸ ವಿಡಿಯೋಸ್ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ, ನನ್ನ ವಿಡಿಯೋಸ್ ನ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನಿಮ್ ಫ್ರೆಂಡ್ಸ್, ಫ್ಯಾಮಿಲಿ ಯಾರ್ಯಾರಿದ್ದಾರೆ ಅವ್ರಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.